ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ನಮಗೆ ಗೃಹಲಕ್ಷ್ಮಿ ಯೋಜನೆದು 5ನೇ ಕಂತಿನ ಹಣ ಬಂದಾಯಿತು, ಹಾಗಾದರೆ 6ನೇ ಕಂತಿನ ಹಣ ಇದೇ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಏನಾದರೂ ಬರುತ್ತಾ ಬರಲ್ವಾ? ಈ ರೀತಿ ಸಾಕಷ್ಟು ಒಂದು ಪ್ರಶ್ನೆ ಇದೆ. ಹಾಗಾದರೆ 6ನೇ ಕಂತಿನ ಹಣ ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಇಷ್ಟ ಇದೆ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡಿಸ್ತೇನೆ, ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಇಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಯಾರು 5ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 6ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವೇನಾದರೂ 6ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ನಿಮಗೆ ಕಾಮನ್ ಆಗಿ ಈ ರೀತಿ ಮೈಂಡಲ್ಲಿ ಡೌಟ್ ಬಂದಿರುತ್ತೆ. ಏನಂದರೆ 6ನೇ ಕಂತಿನ ಹಣ ಈ ತಿಂಗಳು ಏನಾದರೂ ಬರುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ? ಈ ರೀತಿ ಸಾಕಷ್ಟೊಂದು ಪ್ರಶ್ನೆಗಳಿರುತ್ತೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಏನಾಗಿದೆ ಅಂದರೆ ಈ ತಿಂಗಳು 2 ಕಂತಿನ ಹಣನ ಹಾಕೊಟ್ಟಿದ್ದಾರೆ. ನಿಮಗೆ 4ನೇ ಕಂತಿನ ಹಣನೂ ಕೂಡ ಬಂದಿದೆ, 5ನೇ ಕಂತಿನ ಹಣನೂ ಕೂಡ ಬಂದಿದೆ. ಮತ್ತು ಸರ್ಕಾರದವರು ಇನ್ನೊಂದು ಗ್ಯಾರಂಟಿ ಏನು ಕೊಟ್ಟಿದ್ರಲ್ಲ, ಒಂದು ಉಚಿತ ಗ್ಯಾರಂಟಿ ಯುವನಿಧಿ, ಆ ಒಂದು ಯೋಜನೆಯನ್ನು ಕೂಡ ಇದೇ ತಿಂಗಳು ಲಾಂಚ್ ಮಾಡಿದರೆ ಅವ್ರ ಖಾತೆಗಳಿಗೂ ಕೂಡ ಹಣನ ಹಾಕೊಂಡು ಬಂದಿದ್ದಾರೆ. ಯಾರು ಎಲಿಜಿಬಲ್ ಇದ್ದಾರೆ ಅವ್ರ ಖಾತೆಗಳಿಗೆ ಯುವನಿಧಿ ಅಮೌಂಟು ಕೂಡ ಬಂದಿದೆ. ಮತ್ತು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆದು 6ನೇ ಕಂತಿನ ಹಣ ಹಾಗಾದರೆ ಯಾವಾಗ, ಏನಾದರೂ ಈ ತಿಂಗಳು ಬರುತ್ತಾ ಬರಲ್ವಾ, ಈ ರೀತಿ ಪ್ರಶ್ನೆಗಳಿದೆಯಲ್ಲ, ಇದ್ರ ಬಗ್ಗೆ ಒಂದು ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ಕರ್ನಾಟಕದಲ್ಲಿ ಏನೊಂದು ಹಣಕಾಸು ಇಲಾಖೆ ಇದೆಯಲ್ಲ, ಅದು ಪ್ರತಿ ತಿಂಗಳು ಕೂಡ ಒಂದು ಉಚಿತ ಗ್ಯಾರಂಟಿಗಳಿಗೆ ಸರ್ಕಾರದವರು ಇಷ್ಟು ಎಸ್ಟಿಮೇಟ್ ಹಾಕಿ ಒಂದು ಬಜೆಟ್ನ ಕೊಡ್ತಾರೆ. ಅದನ್ನ ಅವರು ಅಪ್ರೂವ್ ಕೊಡಬೇಕಾಗತ್ತೆ. ಅವರು ಏನೊಂದು ಸ್ಟೇಟ್ಮೆಂಟಲ್ಲಿ ಅಪ್ರೂವ್ ಕೊಟ್ಟಿರೋದಂದರೆ ಇಲ್ಲಿ ಒಂದು ನಿಮಗೆ ಏನು ಬ್ಯಾಲೆನ್ಸ್ ಅಮೌಂಟ್ ಬರಬೇಕಾಗಿತ್ತಲ್ಲ, ಜನವರಿ ಬಿಲ್ ಅಮೌಂಟು ಫುಲ್ ಆಗಲೇ ಕ್ಲಿಯರ್ ಆಗಿದೆ, ಅದನ್ನ ತಿರ್ಗಿ ಅವರು ಬಿಲ್ ಮಾಡ್ಸೋಕ್ಕಾಗಲ್ಲ. ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ, 5ನೇ ಕಂತಿನ ಹಣ ಏನು ಬಿಡುಗಡೆ ಆಗಿದೆ ಅಷ್ಟೇ ಹಣ ಮಾತ್ರ ನಿಮಗೆ ಈ ತಿಂಗಳು ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ಳೋದು. ಮತ್ತು ನಿಮಗೆ 6ನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಜನವರಿ 30ನೇ ತಾರೀಕಿಗೂ ಕೂಡ ಬರಲ್ಲ, 31ನೇ ತಾರೀಕಿಗೂ ಕೂಡ ಬರಲ್ಲ. ಈ ತಿಂಗಳು ನಿಮಗೆ 6ನೇ ಕಂತಿನ ಹಣ, ಇದು ನಿಮಗೆ ಕ್ಲಾರಿಫೈ ಆಗಿರಲಿ. ಯಾರು ಕೂಡ 6ನೇ ಕಂತಿನ ಹಣ ಈ ತಿಂಗಳು ಬರುತ್ತೆ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ನಮಗೆ 6ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಹಂಗಾದ್ರೆ ನೆಕ್ಸ್ಟ್ ತಿಂಗಳು ಮೊದಲೇ ವಾರದಲ್ಲಿ ಬರುತ್ತಾ ಅಥವಾ 15ನೇ ತಾರೀಕು ಆದಮೇಲೆ ಬರುತ್ತಾ, ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ನಿಮಗೆ ಹಣ ಹಾಕೋ ಸಿಸ್ಟಮ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಏನು 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ತೆಗೆದಾಕಿದ್ದಾರೆ ಸರ್ಕಾರದವರು. ಇವಾಗ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಹಣ ಏನಿದೆಯಲ್ಲ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಪೆನ್ಷನ್ ಅಮೌಂಟ್ ಎಲ್ಲ ಕೂಡ ಇವಾಗ ಪ್ರತಿ ತಿಂಗಳು ಮೊದಲು ವಾರದಲ್ಲೇ ಹಣನ ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಹಣ ಬಂದ್ಬಿಟ್ಟು ನಿಮಗೆ ಮುಂದಿನ ತಿಂಗಳು ಮೊದಲು ವಾರದಲ್ಲಿ ಬರ್ಬೋದು, ಅಥವಾ ನಿಮಗೆ ಒಂದು 10ನೇ ತಾರೀಕು ಆದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 6ನೇ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಾಗೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಯಾರು 6ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋ ಕೂಡ ಲೈಕ್ ಮಾಡಿ. ಧನ್ಯವಾದಗಳು.